ಹಿಂದಕ್ಕೆ ಕಾಂಗ್ರೆಸ್ ಇದ್ದಾಗ ಎಷ್ಟೋ ಮಂದಿ ಭಾಗಡಿದ್ರು, ನಾಶನ ಆಗಿ ಹೋಯ್ತು. ಈಗ ಒಬ್ಬರು ಯಾರು ಸತ್ತರಂತ ಸುದ್ದಿ ಐತೇನೆ ಇದ್ದಾರೆ. ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿ ಬರಲೇಬೇಕು. ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಐತೆ, ಅವ್ರ ಆಡಳಿತದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸಿದ್ದರಾಮಯ್ಯ ಅವರು ಸಾಬೂರು ಹುಟ್ಟಬೇಕಿತ್ತು, ಮಿಸ್ ಆಗಿ ಕುರುಬರಲ್ಲಿ ಹುಟ್ಟಿದ್ದಾರೆ. ಗಂಡ್ಮಕ್ಳು ತಗೊಂಡು ಹೆಣ್ಮಕ್ಳಿಗೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಅದು ಯಾರಾದ್ರೂ ಮಾಡ್ಬೋದ ಕೆಲಸನಲ್ಲಿ. ಎಂತ ಮನೆಯಿಂದ ಬೇರೆ ಕೊಡ್ತಿಲ್ಲ ಅವರು. ಯಜಮಾನ ನಿಮ್ಮ ಹೆಸರು ಹೇಳ್ರಿ. ಅಮರಪ್ಪ. ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ಮೋದಿ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಹೌದು, ದೇಶ ಉಳಿಸ್ತಾರ. ದೇಶ ಉಳ್ಸೋಕ್ಕಾಗಿ, ಗಡಿ ಕಾಯಕ್ಕಾಗಿ, ಎಲ್ಲ ಒಂದು ಇಡೀ ಭಯೋತ್ಪಾದಕರ ಒಳಗೆ ಬರೋಕ್ಕಾಗಿ ಅವರೆಲ್ಲರೂ ಬಂದೋಬಸ್ತ್ ಮಾಡ್ದಾಕತ್ತಾರ. ಅದಕ್ಕೆ ಉಳಿಬೇಕು. ಹಿಂದಕ್ಕೆ ಕಾಂಗ್ರೆಸ್ ಇದ್ದಾಗ ಎಷ್ಟೋ ಮಂದಿ ಭಾಗಡಿದ್ರು, ನಾಶನ ಆಗಿ ಹೋಯ್ತು. ಈಗ ಒಬ್ಬರು ಯಾರು ಸತ್ತರಂತ ಸುದ್ದಿ ಐತೇನೆ ಇದ್ದಾರೆ. ಭಯೋತ್ಪಾದಕರು ಬಂದು ಗುಂಡಿಟ್ಟು ಕೊಂದ್ರತ ಯಾರು ಐತಾನೆ? ಎಲ್ಲಿ ಇಲ್ಲ. ಎಲ್ಲಿ ಟಿ ವಿ ನೈನ್ ಕೇಳೋ, ಎಲ್ಲರೂ ಕೇಳೋ, ಯಾರು ಭಯ ಕೇಳೋ. ಅವಾಗ ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡೈತೆ ನಮ್ಮ ಕರ್ನಾಟಕದೊಳಗೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಘೋಷಣೆ ಮಾಡಿದ್ರು ತಪ್ಪು. ಹೆಂಗಂತ ಕೇಳಿದ್ವಿ, ಒಂದು ನಾವು ಉದಾಹರಣೆ ಕೊಟ್ಟು ಹೇಳ್ತೀನಲ್ಲ. ಮನೆದು ಒಬ್ಬ ಮನೆ ಯಜಮಾನ ಹೋಯ್ತಾಗ ಇಡೀ ದೇಶದಂದ್ರೆ ಒಂದು ಮನೆ ಯಜಮಾನ ಇದ್ದಾವೆ. ಇಡೀ ಒಬ್ಬರಿಗೆ ಒಂದು 8 ಮಕ್ಕಳಿಗೆ ಒಂದೊಂದು 100 ಕೊಟ್ಟರೆ ಮನೆ ಉಳಿತೈತೆ. ದಿವಸ ಕೊಟ್ಕೊಂತ ಮನೆ ಉಳಿತೈತೆ, ಏನು ಉಳಿಯಂಗಿಲ್ಲ. ಹೊಲ ಅದೇ ಬರ್ತಾ ಮತ್ತೆ ಏನು ಮಾಡ್ಕೊ, ಹೊಲ ಮಾರ್ಬೇಕು ನಾನು. ಮತ್ತು ಅವ್ರ ಮಜೆ ಮಾಡೋಕ್ಕಾಗಿ ಹೊಲ ಮಾರ್ಬೇಕು. ಹೊಲ ಮಾರಿದ್ರೆ ಅವ್ರ ಮಕ್ಕಳು ಮಜೆ ಹಾಕ್ತಾರೆ. ಹಂಗೆ ನಮ್ಮ ದೇಶ ಹೋಗಿ ಒತ್ತೆ ಹಾಕ್ಬೇಕು. ಅವರು ಇವ್ರು ಬರ್ತಕ್ಕಂಥ ಆದಾಯ ಏನಿದೆ ನಮ್ದು ಇದ್ರದ್ದು ಏನಂತಾರಲ್ಲ, ಇದು ಬರ್ತಕ್ಕಂಥದ್ದು ಬಸ್ಸಿನ ಟ್ಯಾಕ್ಸು ಅದು ಇದು ಬಂದು ಆ ದುಡ್ಡು ಕೊಡಬೇಕು ಇವರು. ಇಲ್ಲ ತಮ್ಮ ಮನೆಗೆ ದುಡ್ಡು ಕೊಡ್ತಾರ ಇವರು. ಮತ್ತು ತಮ್ಮ ಮನೆಗೆ ದುಡ್ಡು ಕೊಡ್ತಾರೆ ಹೇಳ್ತಾರಲ್ಲ ಇವರು. ಏನು ಅರ್ಥ ಇದೆ? ಮತ್ತು ಈ ಗ್ಯಾರಂಟಿ ಬದಲು ನಿಮ್ಗೆ ಏನು ಮಾಡ್ಬೇಕಾಗಿತ್ತು ಅನ್ಸುತ್ತೆ? ಅದನ್ನು ಕೇಳಬೇಕು. ಒಂದು ನದಿ ಜೋಡಣೆ, ಕೆರೆ, ಅವು ಇವು ಎಲ್ಲ ನೀರು ಸಂಗ್ರಹಣೆ ಆತಂದ್ರೆ ನಾವು ದುಡ್ಕೊ ತಿನ್ನಕ್ಕೆ ರೈತರಿಗೆ ಒಂದು ಅನುಕೂಲತೆ ಆಗುತ್ತೆ. ಓಕೆ, ಅದರಿಂದ ಲಾಭ ತೊಗೊಂಡು ದೇಶಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೂ ಅನ್ನ ಜಾಸ್ತಿ ಆಗುತ್ತೆ, ನಮಗೂ ದುಡಿ ಆಗುತ್ತೆ. ದೇವನಗೌಡ. ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ. ಯಾವ ಪಕ್ಷದ ಮ್ಯಾಗ ಒಲವು ಐತಿ ಸರಿ ನಿಮ್ಗೆ? ನಮ್ಮ ಕಾಂಗ್ರೆಸ್ ಅಲ್ಲೂ ಐತಿ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೇಕು ಕೇಂದ್ರದೊಳಗೆ? ಎಲ್ಲ ನಮ್ಗೆ ಅನುಕೂಲ ಐತಿ, ಕಾಂಗ್ರೆಸ್ ಬರ್ಬೇಕು. ಈ ಮೋದಿ ಖರ್ಗೆ ಅವರ ಇಲ್ಲ ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ. ಈಗ ಏನಪ್ಪ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡೈತಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ದು ಆದಾಯ ಐತಿ ನೋಡ್ರಿ. ಅಲ್ಲ, ನಿಮ್ಗೆ ಅನುಕೂಲ ಆಗಿದಾವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ? ಎಲ್ಲ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡುತ್ತೆ. ನಮ್ಮ ದೇಶದ ಭದ್ರತೆಗೆ, ಆಮೇಲೆ ನಮ್ಮ ಭದ್ರತೆಗೆ, ಆಮೇಲೆ ಅವರು ಒಳ್ಳೆಯ ಕೆಲಸಗಳು, ಒಳ್ಳೊಳ್ಳೆ ಸ್ಕೀಮ್ಗಳೋಸ್ಕರ ಆಗ್ಬೇಕಂತ ನಾವು. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನು ಹೇಳ್ಬೇಕು ಸರ್? ನಮ್ಮ ದುಡ್ಡು ತಗೊಂಡು ನಮಗೆ ಕೊಡೋದು ಯಾವ ಲೆಕ್ಕದು? ಈಗ ಗಂಡ್ಮಕ್ಳು ತಗೊಂಡು ಹೆಣ್ಮಕ್ಳಿಗೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಅದು ಯಾರಾದ್ರೂ ಮಾಡ್ಬೋದ ಕೆಲಸನಲ್ಲಿ. ಎಂತ ಮನೆಯಿಂದ ಬೇರೆ ಕೊಡ್ತಿಲ್ಲ ಅವರು. ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಒಳಗ ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ಆಗಲ್ಲ ಸರ್, ಅವ್ರ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಲೋಕಸಭಾ ಎಲೆಕ್ಷನ್ ಬಂತು. ನಿಮ್ಮ ಪ್ರಕಾರ ನಮ್ಮ ದೇಶದೊಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು? ಬಿಜೆಪಿ. ಯಾವ ಕಾರಣಕ್ಕೆ ಮೋದಿ ಅವರು ಆಡಳಿತ ಬರ್ಬೇಕು ಅನ್ಸುತ್ತೆ ನಿಮಗೆ? ಮೋದಿ ಅವರು GDP ಒಳಗೆ ಇನ್ಕ್ರೀಸ್ ಮಾಡ್ರಿ, ಎಲ್ಲ ರೀತಿಯಲ್ಲಿ ದೇಶದ ಭದ್ರತೆ ಒಳಗೆ ಇವನ್ನ ಆಗಿ ಭದ್ರತೆ ನಡೆಸ್ಕೊಂಡು ಹೋಗ್ತಾರೆ. ಈಗ ಏನಪ್ಪ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಐತೆ, ಅವ್ರ ಆಡಳಿತದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸಿದ್ದರಾಮಯ್ಯ ಅವರು ಸಾಬೂರು ಹುಟ್ಟಬೇಕಿತ್ತು, ಮಿಸ್ ಆಗಿ ಕುರುಬರಲ್ಲಿ ಹುಟ್ಟಿದ್ದಾರೆ. ಆದ್ರೆ ಅವರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಭಾಳ ಲಾಸ್ ಐತ್ರಿ. ಅದನ್ನೆಲ್ಲ ಮುಗಿಬೇಕಂದ್ರೆ ಇದೆಲ್ಲ ಗ್ಯಾರಂಟಿ ಯೋಜನೆ ತೆಗಿಬಿಟ್ಟಿತ್ರಿ. ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ಗಳನ್ನು ಕೊಟ್ಟಿದ್ರೆ ಅಡ್ಡಿದ್ದಿಲ್ರಿ, ಭಾಳ ಲಾಸ್ ಐತ್ರಿ. ಈಗ ಲೋಕಸಭಾ ಎಲೆಕ್ಷನ್ ಬಂತು. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ ಸರ್? ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಮೋದಿಜಿಯವರ ನಮ್ಮ ಭಾರತದ ಈಗಿನ ಎಕನಾಮಿ ನೋಡಿದ್ರೆ ಅವರಾದ್ರೆ ಬೆಟರ್. ಓಕೆ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದಲ್ಲ ಕರ್ನಾಟಕದೊಳಗೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದರಿಂದ ಏನು ಹೇಳ್ತಾ ಈಗೆಲ್ಲ ನಮ್ಮ ಕರ್ನಾಟಕದ ಅದೇಟು ಇದೆ, ರಾಜಕೀಯ ವ್ಯವಸ್ಥೆ ಆ ಗ್ಯಾರಂಟಿಯಿಂದ ಯಾವುದೂ ಲಾಭ ಇಲ್ಲ. ಸುಮ್ಮನೆ ಈಗಿನ ಮಟ್ಟಿಗೆ ಅಷ್ಟೇ ನಮ್ಗೆ ಇದಾಗುತ್ತೆ. ಮೊದಲ ಕೊಟ್ಟರು ಒಂದು ತಿಂಗಳ ಎಲ್ಲರೂ ಚೆನ್ನಾಗಿದೆ. ಇವಾಗ ಅದೇ ಹೆಣ್ಮಕ್ಳು ಬೇಡ ಅಂತಾರೆ, ಎಲ್ಲರೂ ಬೇಡ ಅಂತಾರೆ. ಆ ಸರ್ಕಾರನೇ ಕಿತ್ತೇಬೇಕಂತಾರೆ. ಯಾಕೆ BJP ಸರ್ಕಾರ ಕೇಂದ್ರ ಬರ್ಬೇಕು ಅನ್ಸುತ್ತೆ ನಿಮ್ಗೆ? ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿ ಬರಲೇಬೇಕು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಭಿಪ್ರಾಯ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹೆಂಗೆ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ಸರ್ ಸಿದ್ದರಾಮಯ್ಯ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬ ನಾಲ್ಕು ರಾಜಕಾರಣಿ ಇರ್ಬೋದೈತೆ.
ಹಿಂದುತ್ವ ಬಗ್ಗೆ ಮಾತಾಡೋದು ನೋಡಿದ್ರೆ ಅವನಿಲ್ಲಿ ಹುಟ್ಟಿದ್ದೆ ದೊಡ್ಡ ತಪ್ಪು. ಪಾಕಿಸ್ತಾನದಾಗ ಹುಟ್ಟಿದ್ರೆ ಬೆಟ್ರ್. ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕು ಅನ್ಸುತ್ತೆ? ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ನಮ್ಮ ದೇಶ ಬಲಿಷ್ಠವಾಗಿ ಇರಬೇಕು, ಆಮೇಲೆ ಭದ್ರತೆ ಬೇಕು ಅಂತಂದ್ರೆ ಮೋದಿಯವ್ರನ್ನ ಆರಿಸ್ಬೇಕು ನಾವು. ಓಕೆ. ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಘೋಷಣೆ ಮಾಡಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ? ನಮ್ಮ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿ ಹೋಗುತ್ತೆ. ಓಕೆ. ಈಗ ಕಡಿ ಸಂಗಣ್ಣವ್ರು ಮಾಜಿ ಸಂಸದರು ಕಡಿ ಸಂಗಣ್ಣವ್ರು ಈ ಸಲ ಟಿಕೆಟ್ ಕೊಡಲಿಲ್ಲ ನಿಮ್ಮ ಕ್ಷೇತ್ರದಿಂದ. ಕೊಡಬೇಕಿತ್ತು, ಏನೋ ಸ್ವಲ್ಪ ಬೈ ಮಿಸ್ಟೇಕ್ ತಪ್ಪಾಗೈತೆ. ನಿಮ್ಗೆ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ, ಪಕ್ಷ ನೋಡಿ ಓಟ್ ಹಾಕ್ತಾರೆ ನೀವು? ಒಂದೇದು ಪಕ್ಷ, ಆಮೇಲೆ ವ್ಯಕ್ತಿ. ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಆಡಳಿತದೊಳಗೆ ಐತಿ, ಅವ್ರ ಆಡಳಿತ ಹೆಂಗೆ ಅನ್ಸುತ್ತೆ ನಿಮಗೆ? ಆಡಳಿತ ವಸ್ತು ಭಾಳ ಅದ ಎಲ್ಲ